ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು 60/2026 ಅಂಡರ್ ಸೆಕ್ಷನ್ 318 ಕ್ಲಾಸ್ 4 BNS ಅಂದ್ರೆ ಚೀಟಿಂಗ್ ಕೇಸ್. ಈ ಕೇಸಲ್ಲಿ ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿತ್ತು. ಓನರ್ ಹೆಸರು ಮಂಜುನಾಥ್ ಅಂತ. ಅವರು ಜನರಿಗೆ ಮೋಸ ಮಾಡಿ ಆಲ್ಮೋಸ್ಟ್ 2 kgs ಗೋಲ್ಡ್ ಆರ್ನಮೆಂಟ್ಸ್ ಅವರು ತಗೊಂಡಿದ್ದರು. 5% ರೇಟ್ ಆಫ್ ಇಂಟ್ರೆಸ್ಟ್ ಪ್ರಾಮಿಸ್ ಮಾಡಿದರು. ಸೊ ನಮ್ಮ ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವರಿಗೆ ಅರೆಸ್ಟ್ ಮಾಡಿದ್ದಾರೆ, ಮಂಜುನಾಥ್ ಅವರಿಗೆ. ಟೋಟಲ್ ಆಲ್ಮೋಸ್ಟ್ 2 kgs ಆಫ್ ಗೋಲ್ಡ್ನು ಕೂಡ ಅವರು ರಿಕವರ್ ಮಾಡಿದ್ದಾರೆ. ಇವರಿಗೆ ಎನ್ಕ್ವೈರಿ ಮಾಡುವಾಗ ನಮಗೆ 139 ಕಸ್ಟಮರ್ಸ್ ಲಿಸ್ಟ್ ಸಿಕ್ಕಿದೆ. ಆದರೆ ಬರೀ 97 ಕಸ್ಟಮರ್ಸ್ ಮುಂದೆ ಬಂದಿದ್ದಾರೆ ಯಾರಿಗೆ ಮೋಸ ಆಗಿದೆ. ಇನ್ನು 42 ಗ್ರಾಹಕರು ಇನ್ನೂ ಬಂದಿಲ್ಲ ನಮ್ಮ ಮುಂದೆ. ಸೊ ಎಲ್ಲರಿಗೆ ನಮ್ಮ ಹಾಸನ ಜಿಲ್ಲಾ ಪೊಲೀಸಿಂದ ಒಂದು ಅಪೀಲ್ ಇದೆ, ಈ 42 ಯಾರ್ಯಾರು ಕಸ್ಟಮರ್ಸ್ಗಳು ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ದೊಡ್ಡದಾಗಿ ಚೀಟಿಂಗ್ ಆಗಿತ್ತು, ಅದು ಈಗ ಟ್ರೇಸ್ ಆಗಿದೆ. ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಅಲ್ಲಿ ಏನು ನಡೀತಾ ಇತ್ತು, ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ತಮ್ಮ ಏನು ಆರ್ನಮೆಂಟ್ಸ್ ಇದೆ, ಏನು ಚಿನ್ನಾಭರಣವನ್ನು ನೀವು ಎಲ್ಲರೂ ಪ್ಲೇಜ್ ಮಾಡಿದ್ದೀರಿ ಅದು ಐಡೆಂಟಿಫೈ ಮಾಡಿ. ಮತ್ತೆ ಅದು ಆಲ್ರೆಡಿ PF ಆಗಿದೆ, ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅದು ದಯವಿಟ್ಟು ಎಲ್ಲರೂ ರಿಲೀಸ್ ಮಾಡಿಸಿ. ಥ್ಯಾಂಕ್ ಯು. ಆದ್ರೆ ಏನು ದುಡ್ಡು ವಾಪಸ್ ಕೊಡೋಕೆ ಇವ್ರದ್ದು ಪ್ಲಾನ್ ಇರಲಿಲ್ಲ. ಸೊ ಒಬ್ರು ಬಂದು ನಮ್ಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಅದಾದ ನಂತರ ಇವರು ತನಿಖೆ ಮಾಡಿ ಇವ್ರಿಗೆ ಹಿಡಿದಿದ್ದಾರೆ, ಮಂಜುನಾಥ್ ಅವ್ರಿಗೆ. ಆಮೇಲೆ ಅವರೆಲ್ಲ ರಿವೀಲ್ ಮಾಡಿದ್ರು ಈ ತರ ಅವ್ರ ಪ್ಲಾನ್ ಇತ್ತು. ಎಲ್ಲೆಲ್ಲಿ ಮಾಡಿದ್ದಾರೆ? ಚಂದ್ರಾಯ ಪಟ್ಟಣದ DBS ಬ್ಯಾಂಕ್, ಹಾಸನದ ಜನ ಗೋಲ್ಡ್ ಫೈನಾನ್ಸ್, ಗುಂಡ್ಲುಪೇಟೆ ಮತ್ತೆ ಹಾಸನದಲ್ಲಿರುವ ಬಜಾಜ್ ಗೋಲ್ಡ್ ಫೈನಾನ್ಸ್ ನಲ್ಲಿ ಹೆಚ್ಚಿನ ಹಣಕ್ಕೆ ಅಡಮಾನ ಇರಿಸಿ ಹಣ ತೆಗೆದುಕೊಂಡಿರುವುದಾಗಿ ತಿಳಿಸಿ ತನ್ನ ಅವರು ಕನ್ಫೆಸ್ ಮಾಡಿದ್ದಾರೆ. ಅವ್ರ ತಪ್ಪ ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೆಲವರಿಗೆ ಗೊತ್ತಾಗಿಲ್ಲ. ಸೊ ಟೋಟಲ್ 139 ಕಸ್ಟಮರ್ಸ್ ಇಂದ ಅವ್ರು ತಗೊಂಡಿದ್ದಾರೆ. ಅದಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ, ಯಾರು ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ಗೆ ಗೋಲ್ಡ್ ಪ್ಲೇಜ್ ಮಾಡಿದ್ದಾರೆ ದಯವಿಟ್ಟು ಮುಂದೆ ಬನ್ನಿ. ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. 97 ಕಸ್ಟಮರ್ಸ್ಗೆ ಈಗ ಗೊತ್ತಾಗಿದೆ, ಅವ್ರು ಮುಂದೆ ಬಂದಿದ್ದಾರೆ. ಬಟ್ ಇನ್ನು 42 ಜನ ಇನ್ನೂ ಮುಂದೆ ಬಂದಿಲ್ಲ. ಸೊ ಕೂಡಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಏನು ಗೋಲ್ಡ್ ಆರ್ನಮೆಂಟ್ಸ್ ತಾವೆಲ್ಲರೂ ಪ್ಲೇಜ್ ಮಾಡಿದ್ದೀವಿ ದಯವಿಟ್ಟು ಅದು ರಿಲೀಸ್ ಮಾಡಿಸಿ. ಗಜಲಕ್ಷ್ಮಿ ಯಾವಾಗ ಸ್ಟಾರ್ಟ್ ಆಗಿರೋದು ಮೇಡಮ್? ಲಾಸ್ಟ್ ಇಯರ್ 2025 ಅಲ್ಲಿ ಸ್ಟಾರ್ಟ್ ಆಗಿರೋದು. KB ರೋಡ್ ಅಲ್ಲಿ ಬಿಹೈಂಡ್ ಸಿಟಿ ಬಸ್ ಸ್ಟ್ಯಾಂಡ್. ಎಲ್ಲಿ ಒಂದು ಮೇಡಮ್ ಚಾಮರಾಜನಗರ ಗುಂಡ್ಲುಪೇಟೆ. ರಿಜಿಸ್ಟರ್ಡ್ ಇದೆಯಾ ಭಾನು? ಇದು ರಿಜಿಸ್ಟರ್ ಇದೆ ಮೇಡಮ್. ಇವ್ರ ಮೇಲೆ ಮೈಸೂರು ಸಿಟಿ ಲಷ್ಕರ್ ಪೊಲೀಸ್ ಸ್ಟೇಷನ್ ಮತ್ತೆ ಚಾಮರಾಜನಗರ ಟೌನ್ ಸ್ಟೇಷನ್ ಅಲ್ಲಿ ಈಗಾಗಲೇ ಕೇಸ್ ಆಗಿದೆ. ಸೇಮ್ ರಿಜಿಸ್ಟ್ರೇಷನ್ ಇದೆ. ಈಗಾಗಲೇ ಮೈಸೂರು ಸಿಟಿಯಲ್ಲಿ ಇವ್ರ ಮೇಲೆ ಕೇಸ್ ಆಗಿದೆ, ಲಷ್ಕರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಲಷ್ಕರ್ ಮತ್ತೆ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಲ್ಲ, ಕಸ್ಟಮರ್ಗೆ ಎಷ್ಟು ಕೊಟ್ಟಿದ್ದು? ರಿಲೀಸ್ ಗೊತ್ತಾಗಿಲ್ಲ.